ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇದು ನನ್ನ ನ್ಯೂ ಯೂಟ್ಯೂಬ್ ಚಾನಲ್ ರವಿ ಬೇಬಿ 143. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇದು ನಮ್ಮ ಫಸ್ಟ್ ಡೇ ಟ್ರಿಪ್. ನಮ್ಮ ನಡೆ ಯಾವ ಕಡೆ ಅಂತ ಹೇಳಿ ಇಂದಿನ ವಿಡಿಯೋ ಏನ್ ಮಾಡಿದೆ. ಸೊ ಈಗ ನಮ್ಮ ನಡೆ ಕುಪ್ಪಳ್ಳಿಯ ಕಡೆ. ಕುಪ್ಪಳ್ಳಿ ಎಂದಿದ ತಕ್ಷಣ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಬರವಣಿಗೆಯಲ್ಲಿ ಅದೊಂಥರ ಪ್ರೇಮ ಕವಿತೆ. ನಾನಿನಗೆ ನೀನಗೆ ಜೇನಾಗುವ, ರಸದೈವದಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ತಿರುಗಿ ಭಗವತಿಗೆ ಉಳಿಪಾಗುವ. ಇದು ನನ್ನ ಫೇವರೆಟ್ ಪ್ರೇಮ ಕವಿತೆ. ಇದನ್ನ ನೆನಪಿಸ್ಕೊಂಡು ಕುಪ್ಪಳ್ಳಿಯವರ ಲೈವ್ ಜರ್ನಿ ನೋಡ್ಬೇಕು ಅಂತ 20 ರೂಪೀಸ್ ಎಂಟ್ರಿ ಟಿಕೆಟ್ ತಗೊಂಡ್ರು. ಇಲ್ಲಿ ಎಂಟ್ರಿ ಬಂದ್ಬಿಟ್ಟು ಮಾರ್ನಿಂಗ್ 9:30 to 6:30 ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಫೋಟೋ ವಿಡಿಯೋಸ್ಗೆಲ್ಲ ಅಲೋ ಇಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಅನ್ಕೊಂಡು ಕುವೆಂಪು ಅವರು ಯೂಸ್ ಮಾಡ್ತಿದ್ದಂತಹ ಎಲ್ಲಾ ವಸ್ತುಗಳು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅವ್ರ ಲೈವ್ ಜರ್ನಿ ಫೋಟೋಗ್ರಫಿ ಸ್ಟುಡಿಯೋ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಬಂದಿದ್ಮೇಲೆ ಕುವೆಂಪು ಅವರ ಕವಿಶೈಲ ಅಂತೂ ಮಿಸ್ ಮಾಡ್ಕೊಳ್ಳಬಾರ್ದು ಅಂತ ಹೇಳಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಆಗ ತಾನು ಇನ್ಸ್ಟಾದಲ್ಲಿ ಟ್ರೆಂಡ್ ಆಗಿದ್ದಂತಹ ಕಿಪಿಯನ್ನ ನೆನಪಿಸಿಕೊಂಡು ಕವಿಶೈಲ ಕುಪ್ಪಳ್ಳಿ ಅವರು ಕುಳಿತು ಕವಿತೆ ಬರೀತಿದ್ದಂತಹ ಸ್ಥಳಕ್ಕೆ ಹೋದ. ಅವರ ಸಮಾಧಿಯನ್ನು ನೋಡ್ಕೊಂಡು ಫೈನಲಿ ವ್ಯೂ ಪಾಯಿಂಟ್ ಹೋದಾಗ ನನಗನ್ಸಿದ್ದು ಕುವೆಂಪು ಅವರು ಯಾಕೆ ಇಷ್ಟು ದೊಡ್ಡ ಕವಿ ಆದ್ರು ಅನ್ನೋದಕ್ಕೆ ಅದನ್ನ ವ್ಯೂ ಪಾಯಿಂಟ್ ಒಮ್ಮೆ ಬಂದು ನೋಡಿದ್ಮೇಲೆ ಗೊತ್ತಾಯ್ತು. 10 ಕವಿ ಪರಿಚಯದಲ್ಲಿ ಇವರ ಬಗ್ಗೆ ಓದಿದ ನೆನಪು ಇಷ್ಟು ಡೀಟೇಲ್ ಆಗಿ ಓದಿದ್ರೆ ಇನ್ನೂ 2 ಮಾರ್ಕ್ಸ್ ಎಕ್ಸ್ಟ್ರಾ ಬರ್ತಿತ್ತೇನೋ. ಹೋಗ್ಲಿ ಬಿಡಿ, ನೇಚರ್ ತುಂಬಾನೇ ಚೆನ್ನಾಗಿತ್ತು ಅಂತ ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ಹೊರಡುವಾಗ ಅಲ್ಲಿ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ಯೂಟೆಡ್ ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಆಟಾಡ್ಕೊಂಡು ಹೊರಡುವಾಗ ನನಗೆ ಅನ್ಸಿದ್ದು ಸ್ನೇಹ ಮಾಡಲು ವ್ಯಕ್ತಿಯೇ ಬೇಕೆಂದಿಲ್ಲ, ಸರಿ ಒಂದು ಒಳ್ಳೆ ಮನೆ ಸಿಕ್ಕರೆ ಸಾಕಲ್ವಾ. ಸೊ ಫ್ರೆಂಡ್ಸ್ ಎಲ್ಲ ಕುವೆಂಪು ಅವರ ಮನೆ ಹತ್ರ ಗ್ರೂಪ್ ಫೋಟೋಸ್ ಮಿಸ್ ಮಾಡಿದ್ರು ಅಂತ ಫೋಟೋಸ್ ತಕೊಂಡು ಅಲ್ಲಿಂದ ಹೊರಟು. ಮುಂದಿನ ವಿಡಿಯೋ ಯಾವುದಂತ ತಿಳಿಸ್ತೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.